MS ಅಥವಾ ಮತ್ತು ಟೆಕ್ನಿಕಲಿ BE ಇಂಥ ಕೋರ್ಸ್ಗಳನ್ನು ಫ್ರೀಯಾಗಿ ಕಲಿಸಲಿಕ್ಕೆ ಸಾಧ್ಯದನ ಇಲ್ಲ. ಪ್ರತಿಭಾವಂತರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಅದನ್ನು ಮಾಡ್ತೀವಿ. ಕೊಡಿದ್ರೆ ಪ್ರತಿಭಾವಂತಂದ್ರೆ ಏನು, ಬಾಯ್ಪಟ್ ಮಾಡಿದಂಥವ, ಮಾರ್ಕ್ಸ್ ಎಸ್ಕೊಂಡಂಥವ, ಅವಾಗ ಚೆನ್ನಾಗಿ ಮಾತಾಡುವಂಥವ ಅವನಿಗೆ ಹೌದು ಅವ್ರು ಕೊಡೋದು ಅಡ್ಡಿ ಇಲ್ಲ. ಆದರೆ ಎಲ್ಲರನ್ನೂ ಆ ರೀತಿ ತಯಾರು ಮಾಡುವಂಥ ವ್ಯವಸ್ಥೆ ಆಗಬೇಕಲ್ಲ, ಇಲ್ಲ ಅದೂ ಇಲ್ಲ. ಅಂದರೆ ಶಿಕ್ಷಣ ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾಯಿಲ್ಲ. ದುಡ್ಡಿದ್ದವ್ರಿಗೆ ಅದು ಇಲ್ಲ ಅಂತಲ್ಲ, ದುಡ್ಡಿದ್ದರೆ ಮಾತ್ರ ಸಾಧ್ಯ. ಈವನ್ ನೀವು ಮೆರಿಟೋರಿಯಸ್ 100ಕ್ಕೆ 100 ತೊಗೊಂಡಿದ್ರು ಸಹಿತ ಇವತ್ತು MBBS BE ನೀವು ಫ್ರೀಯಾಗಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಕೊಡೋರು ನೀವು ಸ್ಕಾಲರ್ಶಿಪ್ಪ? ಎಷ್ಟೋ ಬಡ ಕುಟುಂಬಗಳು ಹೇಳಿದಿರತ್ತೆ, 100ಕ್ಕೆ 90ರಷ್ಟು ಕುಟುಂಬಗಳಿಲ್ಲ ಯಾರೂ MBBS ಮಾಡೋಕ್ಕೆ ಸಾಧ್ಯ ಇಲ್ಲ, MS ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ME ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಕ್ಕಳು ಏನೋ ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಂದಿನ 2 ವರ್ಷ ಉಳಿದ್ರೆ ಇಲ್ಲ, ಫ್ರೀ ಎಜುಕೇಷನ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ DK ಶಿವಕುಮಾರ್ ಮಾಡ್ತಾರೆ, ಅವರೂ ಇಲ್ಲ. ಹೋಗಿ ರೈತರಿಗೆ ಮಾರ್ಗದರ್ಶನ ಕೊಡ್ತಾರೆ, ಅದೂ ಇಲ್ಲ. ಒಟ್ಟು ನಾವು ಆಗೋಪ್ಪ ಸೇಮ್ ಆಗೋ ಎದಕ್ಕಂದ್ರೆ ರೆಕಾರ್ಡ್ ಉಳಿತದ. ಕರ್ನಾಟಕದ ಮುಖ್ಯಮಂತ್ರಿ ಹೆಸರು ಬಂದಾಗ ಸರ್ DK ಶಿವಕುಮಾರ್ ಬರ್ತದೆ, ಇವ್ರದ್ದು ಬರ್ತದೆ, ಮತ್ತೊಬ್ಬರು ಬರ್ತದೆ, ಅದಕ್ಕೆ ಬಿಡಾಡ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಇದ್ದೀಗ ಡಿಸಿಷನ್ ತೊಗೊಳ್ಳೋಂಥ ಸಮಯ ಅದಕ್ಕೆ ಬಂತದ. ಮತ್ತು ಇವತ್ತು ಕಾಂಗ್ರೆಸ್ ಬದಲಾವಣೆ ಆಗಲೇಬೇಕಾಗಿದೆ. ರಾಹುಲ್ ಗಾಂಧಿಯವರು ಕೇವಲ ಪಾದಯಾತ್ರೆ ಮಾಡಿದ್ದೀನಿ ಮತ್ತೇನೋ ಮಾಡಿದ್ದೀನಿ ಅಂತ ಅಲ್ಲ, ತನ್ನ ಸಿದ್ಧಾಂತ ಬದಲಾಯಿಸ್ಕೊಳ್ಬೇಕಾಗಿದೆ. ಜೊತೆಗೆ ಇದು ಇವತ್ತು ಕಾಂಗ್ರೆಸ್ಸನ್ನು ಮರು ಕಟ್ಟುವಂಥದ್ದು ಆಗಬೇಕಾಗಿದೆ. ಗಾಂಧೀಜಿಯವರು ಹೇಳಿದರು, ನಿಮಗೂ ಗೊತ್ತದ, ಎಲ್ಲರಿಗೂ ಗೊತ್ತದ, ಮಾತಾಡಿದರು ಕಾಂಗ್ರೆಸ್ಸನ್ನು ಮುರಿದು ಬಿಡ್ರಿ ಅಂತೇಳಿ. ಆದರೆ ಇವತ್ತು ಕಟ್ಟಬೇಕಾಗ್ಯದ. ಕಾಂಗ್ರೆಸ್ ಹೋಗ್ತಾ ಅನಿವಾರ್ಯ ಅದ. ಯಾಕಂತಂದ್ರೆ ಎಲ್ಲರೂ